ಇದು ಭಾಳ ಮುಖ್ಯವಾಗಿ ಹೇಳಬೇಕು ಅಂದರೆ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕು. ಈಗ ನಮ್ಮ ಸರ್ಕಾರದಲ್ಲಿ ಅವಧಿಯಲ್ಲಿ ಮಾಡಲಿಕ್ಕೆ ಮಾಡಿದ್ರ, ಬಿ ಜೆ ಪಿ ಅಧಿಕಾರ ಇದ್ದಾಗ ಈಗ ಮಾಡಿದ್ರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಈ ರೀತಿ ಕುಮ್ಮಕ್ಕು ಸಿಗೋದು, ತುಷ್ಟೀಕರಣ ರಾಜಕಾರಣ ಆಗುವಂಥದ್ದು, ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಆಗುವಂಥದ್ದು, ಈ ರೀತಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಸಹಾಯಕವಾಗಿ ನಡ್ಕೊಳ್ಳುವಂಥದ್ದು ಆಗ್ತಿದೆ. ಈ ಘಟನೆ ಒಂದಲ್ಲ ಎರಡಲ್ಲ ಬಾರಿನೂ ನೋಡ್ತಾ ಇರೋಂಥದ್ದು ಆಗ್ತಿದೆ. ನಿಜಕ್ಕೂ ದುಃಖಕರ, ಖಂಡನೀಯ. ನಮ್ಮ ದೇಶ, ನಮ್ಮ ಸಂಸ್ಕೃತಿ, ಸರ್ಕಾರದ ಅಧಿಕೃತ ಕಾರ್ಯಕ್ರಮ ಇದು. ಸರ್ಕಾರನೇ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮ ಜಯಂತಿಯನ್ನು ಆಚರಿಸುವಂಥದ್ದು ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಿರೋ ಕಾರ್ಯಕ್ರಮ. ಅಧಿಕೃತವಾಗಿರೋ ಈ ಕಾರ್ಯಕ್ರಮವನ್ನು ಈ ರೀತಿ ಮಸೀದಿಯನ್ನು ಬಳಕೆ ಮಾಡ್ಕೊಳ್ತಿರೋದು, ಕಲ್ಲೆಸೆತ ಮಾಡೋವಂಥದ್ದು, ಅದರ ವಿಶೇಷವಾಗಿ ಎಲ್ಲ ಪ್ರಭಾವಿ ಸಚಿವರು ಇವರೆಲ್ಲ ಒಂಥರ ಇರೋಂಥ ಕ್ಷೇತ್ರಗಳಲ್ಲಿ ಈ ರೀತಿ ಘಟನೆ ನಡೀತಿರುವಂಥದ್ದು. RSS ಕಾರ್ಯಕ್ರಮ ನಡೆದಾಗ 100 ಚೆಕ್ ಲಿಸ್ಟು, 100 ಸಮಸ್ಯೆಗಳ ತಂದಿಟ್ಟು. ಆದರೆ ಇವತ್ತು ಈ ಮಸೀದಿಯಿಂದ ಕಲ್ಲೆಸೀತಾರಲ್ಲ, ಅವ್ರಿಗೇನು ಮಾಡ್ತಾ ಇದ್ದೀರಾ ನೀವು? ಹಾಗಾಗಿ ಕ್ರಮವನ್ನು ವಹಿಸಿ, ಸರ್ಕಾರ ಗಟ್ಟಿಯಾಗಿದೆ, ಜನಪರವಾಗಿದೆ, ಕಾನೂನು ಎತ್ತಿಡಿತೀವಿ ಅನ್ನೋಂಥದ್ದನ್ನ ಸ್ಪಷ್ಟ ಕ್ರಮ ವಹಿಸೋ ಮೂಲಕ ಇದನ್ನು ವ್ಯಕ್ತವಾಗಬೇಕು. ಇನ್ನು ಮುಂದೆ ಈ ರೀತಿ ಘಟನೆ ಆಗಲಿಕ್ಕೆ ಯಾವುದೇ ಅವಕಾಶಗಳನ್ನು ಈ ರೀತಿ ಮಸೀದಿಗಳಿಂದ ಕಲ್ಲೆಸೆತ ಮಾಡುವಂಥದ್ದಕ್ಕೆ ಅವಕಾಶವನ್ನು ಕೊಡಬೇಡಿ. ನಾವು ಭಾರತದಲ್ಲಿದ್ದೀವಿ, ಬೇರೆ ಯಾವುದೋ ದೇಶದಲ್ಲಿಲ್ಲ. ಭಾರತದ ಸಂಸ್ಕೃತಿ, ಭಾರತತನವನ್ನು, ಭಾರತದ ಹೆಮ್ಮೆಯ ಮಕ್ಕಳ, ಭಾರತದ ನಂಬಿಕೆಗಳನ್ನು ಎತ್ತಿಡಿಯುವಂಥ ಕೆಲಸ ಘನ ಸರ್ಕಾರಗಳು ಮಾಡಬೇಕು ಅನ್ನೋಂಥದ್ದನ್ನ ನಾನು ಒತ್ತಾಯವನ್ನು ಮಾಡ್ತೀನಿ. ಅದೇ ಮುಖ್ಯಮಂತ್ರಿಗಳು ಟ್ವೀಟ್ ನೋಡ್ತೀನಿ, ಕೊನೆ ಉಸಿರಿರೋವರೆಗೂ ನಾವು ಸಾಮಾಜಿಕ ನ್ಯಾಯ ಕೊಡ್ತೀವಿ. ಸಾಮಾಜಿಕ ನ್ಯಾಯ ಅಂದರೆ ಏನು ಅಂತ ಮುಖ್ಯಮಂತ್ರಿಗಳು ಕೇಳಬೇಕು. 50 ವರ್ಷ ಪೂರೈಸಿದ್ದಾರೆ ಈಗ. ಹಂಗಾದ್ರೆ ಏನು? ಬರೀ ರಾಜಕೀಯದ ಭಾಷಣನ? ಗುಣಮಟ್ಟದ ಶಿಕ್ಷಣ ಕೊಡೋದು ಬಿಟ್ಟು ಕಳಪೆ ಶಿಕ್ಷಣ ಕೊಡ್ತಾ ಇದ್ದೀರಾ, ಕಳಪೆ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದೀರಾ, ಕಳಪೆ ಗುಣಮಟ್ಟದ ಆರೋಗ್ಯ ವ್ಯವಸ್ಥೆ ಕೊಡ್ತೀರಾ, ಕಳಪೆ ಮಟ್ಟದ ಆಡಳಿತ ಕೊಡ್ತೀರಾ, ಸೇವೆಗಳನ್ನು ಕೊಡ್ತೀರಾ, ಕಳಪೆ ಕಾಮಗಾರಿಗಳನ್ನು ಮಾಡ್ತೀರಾ, ಭ್ರಷ್ಟಾಚಾರ ಮಾಡ್ತೀರಾ. ಇದು ನಿಮ್ಮ ಕೊನೆ ಉಸಿರಿರೋದು, ನೀವು ಭದ್ರಾಗಿರೋದು ಇಂಥದಕ್ಕೆ ಜನ ಇದಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿರೋದು. ಈ ರೀತಿ ಕಾನೂನು ಸುವ್ಯವಸ್ಥೆಯನ್ನು ಕೊಡಿ ಅಂತ ಬರೀ ಬುರ್ಡೆ ಭಾಷಣಗಳನ್ನು ಕೊಡ್ತೀರಾ. ನಿಮ್ಮ ಬದ್ಧತೆಯನ್ನು, ನಿಮ್ಮ ಕೆಲಸದ, ನಿಮ್ಮ ಅನುಭವದ ಮೂಲಕ ತೋರಿಸಿ ಅಂತ ನಾನು ಕೇಳ್ಕೊತೀನಿ. ನಾಡಿನ ಜನತೆ ನಿಮಗೆ ಇಷ್ಟೊಂದು ವಿಶ್ವಾಸ ಇಟ್ಕೊಂಡವ್ರೆ, ಅಧಿಕಾರ ಇಷ್ಟು ದೊಡ್ಡ ಬೆಂಬಲವನ್ನು ಕೊಟ್ಟು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ನೀವು ನೋಡಿದ್ರೆ ಜನರ ವಿಶ್ವಾಸಕ್ಕೆ ದ್ರೋಹ ಬಗಿತಾ ಇದ್ದೀರಾ. ಹಾಗಾಗಿ ನಿಮ್ಮ ಈ ನಿಲುವುಗಳು ಖಂಡನೀಯವಾಗಿದೆ. ತಕ್ಷಣ ಕ್ರಮ ವಹಿಸಿ ಕೇವಲ ಮಾತಿನಲ್ಲ ಕೃತಿಯಲ್ಲಾಗಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯವಾಗಿದೆ. ನೋಡಿ, ಸರ್ಕಾರನೇ ಈ ರೀತಿ ಆಗಿಬಿಟ್ರೆ ಸರ್ಕಾರ ನ್ಯಾಯ ಕೊಡಬೇಕಾದವರು, ನ್ಯಾಯ ಕೊಡಬೇಕಾದ ಸರ್ಕಾರನೇ ಈ ರೀತಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರೋಂಥದ್ದು, ಅವರನ್ನು ಅಪಹರಣೆ ಯಾವ ಕಾನೂನು, ಯಾವ ವಾರಂಟು, ಯಾವ ನೋಟಿಸು ಏನೂ ಇಲ್ಲದೆ ಏಕಾಏಕಿ ನ್ಯಾಯಾಲಯಕ್ಕೆ ಬಂದಿರೋನ್ನ ನ್ಯಾಯವನ್ನು ಎತ್ತಿಡೋಕ್ಕೋಸ್ಕರ ಬಂದಂಥ ವ್ಯಕ್ತಿನ ಅವನ ಮೇಲೆ ಅನ್ಯಾಯ ಮಾಡುವಂಥದ್ದು, ಅವನ ಮೇಲೆ ಅಧಿಕಾರ ದುರ್ಬಳಕೆ ಮಾಡಿರುವಂಥದ್ದು ಇವತ್ತು ಗೃಹ ಇಲಾಖೆಯಿಂದ ಆಗಿರೋದು ನಿಜಕ್ಕೂ ಖಂಡನೀಯ. ನ್ಯಾಯಾಲಯದ ಒಳಗೇ ಇಂಥ ಕ್ರಮವನ್ನು ಗೃಹ ಇಲಾಖೆ ವಹಿಸಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆ. ಇವತ್ತು ಅದನ್ನು ಬಯಲಿಗೆ ಎಳೆಯೋಕ್ಕೆ ಬಂದಿರೋಂಥ ವ್ಯಕ್ತಿ, ಎಳೆಯೋಕ್ಕೆ ಬಂದಿರೋಂಥ ವ್ಯಕ್ತಿ ಮೇಲೆ ನೀವು ಅಧಿಕಾರ ದುರ್ಬಳಕೆ ಮಾಡ್ತೀರಲ್ಲ, ಏನು ಸರ್ಕಾರ? ಯಾವ ಸರ್ಕಾರ ಇದು? ಕಾಂಗ್ರೆಸ್ ಸರ್ಕಾರ. ಏನಾಗಿದೆ ನಿಮಗೆ? ನನ್ನಂತೂ